ಹಸುಗಳು ಮೃತಪಟ್ಟಿರೋದಕ್ಕೆ. ಧಾರವಾಡದಲ್ಲಿ ಮುಂಗಾರು ಮಳೆಯ ಅಬ್ಬರ. ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ವರುಣಾರ್ಭಟಕ್ಕೆ ತುಂಬಿ ಹರಿತಾ ಇರುವಂತಹ ಬೆಣ್ಣೆ ಹಳ್ಳದಲ್ಲಿ ಸಿಲುಕಿ ಕುರಿಗಾಹಿಗಳು ಪರದಾಟ ಪಡ್ತಾ ಇದ್ದಾರೆ. ಹಳ್ಳದಲ್ಲಿ ಸಿಲುಕಿದ ಕುರಿಗಾಹಿಗಳು 300 ಕುರಿಗಳು ಹುಬ್ಬಳ್ಳಿಯ ಇಂಗಳಹಳ್ಳಿ ಸಮೀಪದಲ್ಲಿ ಆಗಿರುವಂತಹ ಘಟನೆ ಇದು. ಕುರಿಗಳು ಮತ್ತು ಕುರಿಗಾಹಿಗಳನ್ನ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ, ಲೋಕ ಆಡಳಿತವೂ ಕೂಡ ತಾಲೂಕಾಡಳಿತ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತೆ ತಾಲೂಕಾಡಳಿತ ಈಗ ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ತಾಲೂಕಾಡಳಿತ ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಕುರಿಗಾಹಿಗಳು ಸಿಲುಕಿಕೊಂಡಿದ್ರು, ಕುರಿಗಳು ಸಿಲುಕಿಕೊಂಡಿತ್ತು, 300 ಕುರಿಗಳು ಸಿಲುಕಿಕೊಂಡಿತ್ತು. ನಡುಗಡ್ಡೆ ಅಂತಾಗಿತ್ತು, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ. ಹಾಗಾಗಿ ಈಗ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಆ ಕುರಿಗಾಹಿಯನ್ನ ಕರ್ಕೊಂಡು ಬಂದಿದ್ರು. ಅವರಿಗೆ ಸೇಫ್ಟಿ ಜಾಕೆಟ್ ಎಲ್ಲ ಹಾಕಿ ಕರ್ಕೊಂಡು ಬಂದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. 300 ಕುರಿಗಳು ಕೂಡ ಸಿಲುಕು ಹಾಕೊಂಡಿದ್ವು. ಅವರನ್ನು ಕೂಡ ಈಗ ಕುರಿಗಳು ಹಾಗೆ ಕುರಿಗಾಹಿಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರೆಸ್ಕ್ಯೂ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ನಿರಂತರವಾಗಿ ಮಳೆಯಿಂದಾಗಿ ಆಗಿರುವಂತಹ ಅವಾಂತರ. ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇರೋದು, ಅಲ್ಲಲ್ಲಿ ಅವಾಂತರಗಳ ಸರಮಾಲೆ. ಕುರಿಗಾಹಿ 300 ಕುರಿಗಳು ಸಿಲುಕಾಕೊಂಡಿದ್ರು ಈ ನೆರೆಯಲ್ಲಿ. ಅವರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರೆಸ್ಕ್ಯೂ ಮಾಡಿದ್ದಾರೆ. ನಮ್ಮ ಬೋಟ್ ಮೂಲಕ ಈಗ ಆಕ್ಚುಲಿ ಹೊರಗಡೆ ತರಕ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಈಗ ಪ್ರತಿ ಬಾರಿ ಬೆಣ್ಣೆಹಳ್ಳ ಪ್ರವಾಹ ಬಂದಾಗ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗಂತ ಸರ್? ಇದು ಬಹಳ ದೊಡ್ಡ ಪ್ರಮಾಣದಾಗ ಪ್ರವಾಹ ನೀರು ಬರೋದ ಕಾರಣಕ್ಕೆ ಸರ್, ಇದಕ್ಕ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತ ಕೋನರೆಡ್ಡಿ ಸಾಹೇಬ್ರ 200 ಕೋಟಿ ಅನುದಾನದೊಳಗ ಈಗ ಹೋಳೆತ್ತನ ಅಂತ ಕಾರ್ಯಕ್ರಮ ಮಾಡಾಕುಂತಾರ ಸರ್. ಅದು ಟೆಂಡರ್ ನಡೆಯಾಕುಂತ ಸರ್. ಪ್ರಕ್ರಿಯೆ ಒಳಗೆ ಐತಿ ಸರ್. ಅದು ಹೋಳೆತ್ತಿರ ಪ್ರಮಾಣ ಸ್ವಲ್ಪ ನಮ್ಗೆ ನೀರು ಬರೋ ಪ್ರಮಾಣ ಕಡಿಮೆ ಆಕೈತಿ ಸರ್. ಆದ್ರೆ ಶಾಶ್ವತ ಪರಿಹಾರಪ್ಪ ಅಂತಂದ್ರೆ ಸರ್, ಇದಕ್ಕೆ ಬಹಳ ಕಷ್ಟ ಐತಿ ಸರ್. ಯಾಕಂದ್ರೆ 25-30 TMC ನೀರು ಬರ್ತೈತಿ ಸರ್. ಅದು ಆ ಹರವಣ್ಣ ತರಬೇಕ ಶಕ್ತಿ ಸರ್ ಬಹಳ ಪ್ರಮಾಣ ಕಡಿಮೆ ಆಕೈತಿ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಇಂಗಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಒಂದು 200 ಮನೆ ಹೋಗ ಸರ್. ದಲಿತ ಕುಟುಂಬಕ್ಕೆ ಸಂಬಂಧಪಟ್ಟಂತ 200 ಕುಟುಂಬಗಳು ಸರ್. ಮನೆಯೊಳಗ ಹಳ ಬಂತಪ್ಪ ಅಂದ್ರೆ ಅವ್ರ ಮನೆಯೊಳಗ ಸೀದಾ ನೀರು ಹೋಗ ಸರ್ ಸತತವಾಗಿ. ಹಿಂಗಾಗಿ ನಾವು ಶಾಸಕರಂತೆ ಕಾತ, ನಮ್ಮ ತಹಸೀಲ್ ಸಾಹೇಬ್ರಂತೆ ಕಾತ ಸತತವಾಗಿ ಸರ್ ನಿನ್ನೆನೂ ಸಹಿತ ಪೂರ್ವಭಾವಿ ಸಭೆ ನಡೆಸಿದ್ರು ತಹಸೀಲ್ ಸರ್. ನಮ್ಮ ಊರಿಗೆ ಬಂದು ತಾಲೂಕು ಆಡಳಿತ ಎಲ್ಲಾ ಕರ್ಕೊಂಡ್ ಬಂದು ನಮ್ಮ ಪೂರ್ವಭಾವಿ ಸಭೆ ನಡೆಸಿದ್ರೆ ಅದು ಸಹಿತ ನಮ್ಗೆ ಅಲ್ಲಿ ಶಿಫ್ಟಿಂಗ್ ಮಾಡಿ 200 ಮನೆ 200 ಕುಟುಂಬಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಕೊಟ್ರೆ ನಾವು ಅವ್ರಿಗೆ ಬಹಳ ಕೃತಜ್ಞತೆ ಸಲ್ಲಿಸ್ತೇವೆ ಸರ್. ಮತ್ ಮೇಲಾಗಿ ನಮ್ಮ ಗ್ರಾಮಸ್ಥರಾದ ಕುರಿಗಾಯಿಯನ್ನ ಇವತ್ತು ರಕ್ಷಣೆ ಮಾಡಿ ನಾವು ಹೇಳಿದ ಕರೆಗೆ ಸ್ಪಂದಿಸಿ ತಕ್ಷಣ ಎಲ್ಲ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತ ಅಗ್ನಿಶಾಮಕ ದಳದಲ್ಲಿರ್ಬೋದು ಎಲ್ಲರೂ ತರಿಸಿ ಅವ್ರ ಜೀವನ ರಕ್ಷಣೆ ಮಾಡಿದಕ್ಕೆ ನಾವು ತಾಲೂಕು ಆಡಳಿತ ಮಂದಿಗೆ ತಹಸೀಲ್ ಸರ್ವೆ ಈ ಮೂಲಕ ಇಂಗಳಿ ಗ್ರಾಮದ ಪರವಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಸರ್. ಇದಿಷ್ಟು ಸುರಕ್ಷಿತವಾಗಿ ಏನು ದಡಕ್ಕೆ ತಲುಪಿರ್ತಕ್ಕಂತ ಕುರಿಗಾಹಿಗಳ ಮಾತು, ಜೊತೆಗೆ ತಹಶೀಲ್ದಾರ್ ಅದೇ ರೀತಿ ಸ್ಥಳೀಯರ ಮಾತು ಕೂಡ. ಒಟ್ಟಾರೆ ನಿನ್ನೆ ಸಂಜೆಯಿಂದ ಏನು ಗಂಭೀರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಕುರಿಗಾಯಿಗಳು ಸಿಲುಕಿಕೊಂಡಿದ್ರು. ಅವರನ್ನ ಸುರಕ್ಷಿತವಾಗಿ ನಾವು ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಏನು ಸುರಕ್ಷಿತವಾಗಿ ಅವರನ್ನ ಕರೆತರುವಂತ ಕೆಲಸವನ್ನ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇರೋದ್ರಿಂದಾಗಿ ಅವಾಂತರಗಳ ಸರಮಾಲೆ ಒಂದೆರಡಲ್ಲ. ಕುರಿಗಾಹಿಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ತಾಲೂಕು ಆಡಳಿತ ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಅಲ್ಲಲ್ಲಿ ಸಿಲುಕಾಕಿಕೊಂಡವರನ್ನ ರಕ್ಷಿಸಿದ್ದಾರೆ. ಕುರಿಗಾಯಿಗಳು ಬಹುಶಃ ನಿನ್ನೆ ಹೋಗಿದ್ರು ಅಂತ ಅನ್ಸುತ್ತೆ. ಇಷ್ಟು ಮಳೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಅವರು ಅಲ್ಲೇ ಇದ್ರು. ಮಳೆ ವಿಪರೀತವಾಗಿ ಏರ್ತಾ ಹೋಯ್ತು. 300 ಕುರಿಗಳನ್ನ ಕರ್ಕೊಂಡು ಹೋಗಿದ್ರು. ಮಳೆಯಿಂದಾಗಿ ಅವರಿಗೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಹೇಳಿದ್ವಿ, ಇಲ್ಲಿ ಇಂಥ ಸ್ಥಳದಲ್ಲಿ ಹಿಂಗಾಗಿದೆ ಅಂತ. ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಬೋಟ್ ತರಿಸಿ ಅವರನ್ನ ಈಗ ರೆಸ್ಕ್ಯೂ ಮಾಡಿದ್ದಾರೆ. ಹಸುಗಳು ಮೃತಪಟ್ಟಿರೋದಕ್ಕೆ. ಧಾರವಾಡದಲ್ಲಿ ಮುಂಗಾರು ಮಳೆಯ ಅಬ್ಬರ. ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ವರುಣಾರ್ಭಟಕ್ಕೆ ತುಂಬಿ ಹರಿತಾ ಇರುವಂತಹ ಬೆಣ್ಣೆ ಹಳ್ಳದಲ್ಲಿ ಸಿಲುಕಿ ಕುರಿಗಾಹಿಗಳು ಪರದಾಟ ಪಡ್ತಾ ಇದ್ದಾರೆ. ಹಳ್ಳದಲ್ಲಿ ಸಿಲುಕಿದ ಕುರಿಗಾಹಿಗಳು 300 ಕುರಿಗಳು ಹುಬ್ಬಳ್ಳಿಯ ಇಂಗಳಹಳ್ಳಿ ಸಮೀಪದಲ್ಲಿ ಆಗಿರುವಂತಹ ಘಟನೆ ಇದು. ಕುರಿಗಳು ಮತ್ತು ಕುರಿಗಾಹಿಗಳನ್ನ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ, ಲೋಕ ಆಡಳಿತವೂ ಕೂಡ ತಾಲೂಕಾಡಳಿತ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತೆ ತಾಲೂಕಾಡಳಿತ ಈಗ ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ,
ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ತಾಲೂಕು ಆಡಳಿತ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಕುರಿಗಾಹಿಗಳು ಸಿಲುಕಿಕೊಂಡಿದ್ರು. ಕುರಿಗಳು ಸಿಲುಕಿಕೊಂಡಿತ್ತು. 300 ಕುರಿಗಳು ಸಿಲುಕಿಕೊಂಡಿತ್ತು. ನಡುಗಡ್ಡೆಯಂತಾಗಿತ್ತು. ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ. ಹಾಗಾಗಿ ಈಗ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಆ ಕುರಿಗಾಹಿಯನ್ನ ಕರ್ಕೊಂಡು ಬಂದಿದ್ರು. ಅವರಿಗೆ ಸೇಫ್ಟಿ ಜಾಕೆಟ್ ಎಲ್ಲ ಹಾಕಿ ಕರ್ಕೊಂಡು ಬಂದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. 300 ಕುರಿಗಳು ಕೂಡ ಸಿಲುಕು ಹಾಕೊಂಡಿದ್ವು. ಅವರನ್ನು ಕೂಡ ಈಗ ಕುರಿಗಳು ಹಾಗೆ ಕುರಿಗಾಹಿಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರೆಸ್ಕ್ಯೂ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ನಿರಂತರವಾಗಿ ಮಳೆಯಿಂದಾಗಿ ಆಗಿರುವಂತಹ ಅವಾಂತರ, ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇರೋದು, ಅಲ್ಲಲ್ಲಿ ಅವಾಂತರಗಳ ಸರಮಾಲೆ. ಕುರಿಗಾಹಿ 300 ಕುರಿಗಳು ಸಿಲುಕಾಕೊಂಡಿದ್ರು ಈ ನೆರೆಯಲ್ಲಿ. ಅವರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರೆಸ್ಕ್ಯೂ ಮಾಡಿದ್ದಾರೆ. ನಮ್ಮ ಬೋಟ್ ಮೂಲಕ ಈಗ ಆಕ್ಚುಲಿ ಹೊರಗಡೆ ತರಕ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಈಗ ಪ್ರತಿ ಬಾರಿ ಬೆಣ್ಣೆಹಳ್ಳ ಪ್ರವಾಹ ಬಂದಾಗ ಇದೇ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗಂತ? ಸರ್, ಇದು ಬಹಳ ದೊಡ್ಡ ಪ್ರಮಾಣದಾಗ ಪ್ರವಾಹ ನೀರು ಬರೋದ ಕಾರಣಕ್ಕೆ ಸರ್ ಇದಕ್ಕೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತ ಕೋನರೆಡ್ಡಿ ಸಾಹೇಬ್ರ 200 ಕೋಟಿ ಅನುದಾನದೊಳಗೆ ಈ ಹೋಳೆತ್ತನಂತ ಕಾರ್ಯಕ್ರಮ ಮಾಡಾಕುಂತಾರ ಸರ್. ಅದು ಟೆಂಡರ್ ನಡೆಯಾಕುಂತ ಸರ್. ಪ್ರಕ್ರಿಯೆ ಒಳಗೆ ಐತಿ ಸರ್. ಅದು ಹೋಳೆತ್ತಿರ ಪ್ರಮಾಣ ಸ್ವಲ್ಪ ನಮ್ಗೆ ನೀರು ಬರೋ ಪ್ರಮಾಣ ಕಡಿಮೆ ಆಕೈತೆ ಸರ್. ಆದ್ರೆ ಶಾಶ್ವತ ಪರಿಹಾರಪ್ಪ ಅಂತಂದ್ರೆ ಸರ್ ಇದಕ್ಕೆ ಬಹಳ ಕಷ್ಟ ಐತೆ ಸರ್. ಯಾಕಂದ್ರೆ 25-30 TMC ನೀರು ಬರ್ತೈತೆ ಸರ್. ಅದು ಆ ಹರವಣ್ಣ ತರಬೇಕ ಶಕ್ತಿ ಸರ್ ಬಹಳ ಪ್ರಮಾಣ ಕಡಿಮೆ ಆಕೈತಿ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಇಂಗಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಒಂದು 200 ಮನೆ ಹೋಗ ಸರ್. ದಲಿತ ಕುಟುಂಬಕ್ಕೆ ಸಂಬಂಧಪಟ್ಟಂತ 200 ಕುಟುಂಬಗಳು ಸರ್. ಮನೆಯೊಳಗ ಹಳ್ಳ ಬಂತಪ್ಪ ಅಂತ ಅವ್ರ ಮನೆಯೊಳಗ ಸೀದಾ ನೀರು ಹೋಗ ಸರ್ ಸತತವಾಗಿ. ಹಿಂಗಾಗಿ ನಾವು ಶಾಸಕರಂತೆ ಕಾತು ನಮ್ಮ ತಹಸೀಲ್ ಸಾಹೇಬ್ರಂತೆ ಕಾತು ಸತತವಾಗಿ ಸರ್ ನಿನ್ನೆನೂ ಸಹಿತ ಪೂರ್ವಭಾವಿ ಸಭೆ ನಡೆಸಿದ್ರು ನಮ್ಮ ತಹಸೀಲ್ ಸರ್. ನಮ್ಮ ಊರಿಗೆ ಬಂದು ತಾಲೂಕು ಆಡಳಿತ ಎಲ್ಲಾ ಕರ್ಕೊಂಡ್ ಬಂದು ನಮ್ಮ ಪೂರ್ವಭಾವಿ ಸಭೆ ನಡೆಸಿದ್ರೆ ಅದು ಸಹಿತ ನಮ್ಗೆ ಅಲ್ಲಿ ಶಿಫ್ಟಿಂಗ್ ಮಾಡಿ 200 ಕುಟುಂಬಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಕೊಟ್ರೆ ನಾವು ಅವ್ರಿಗೆ ಬಹಳ ಕೃತಜ್ಞತೆ ಸಲ್ಲಿಸ್ತೇವೆ ಸರ್. ಮತ್ ಮೇಲಾಗಿ ನಮ್ಮ ಗ್ರಾಮಸ್ಥರಾದ ಕುರಿಗಾಯನ್ನ ಇವತ್ತು ರಕ್ಷಣೆ ಮಾಡಿ ನಾವು ಹೇಳಿದ ಕರೆಗೆ ಸ್ಪಂದಿಸಿ ತಕ್ಷಣ ಎಲ್ಲ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತ ಅಗ್ನಿಶಾಮಕ ದಳದಲ್ಲಿರ್ಬೋದು ಎಲ್ಲರೂ ತರಿಸಿ ಅವ್ರ ಜೀವನ ರಕ್ಷಣೆ ಮಾಡಿದಕ್ಕೆ ನಾವು ತಾಲೂಕು ಆಡಳಿತ ಮಂದಿಗೆ ತಹಸೀಲ್ ಸರ್ವೆ ಈ ಮೂಲಕ ಇಂಗಳಿ ಗ್ರಾಮದ ಪರವಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಸರ್. ಇದಿಷ್ಟು ಸುರಕ್ಷಿತವಾಗಿ ಏನು ದಡಕ್ಕೆ ತಲುಪಿರ್ತಕ್ಕಂತ ಕುರಿಗಾಹಿಗಳ ಮಾತು, ಜೊತೆಗೆ ತಹಶೀಲ್ದಾರ್ ಅದೇ ರೀತಿ ಸ್ಥಳೀಯರ ಮಾತು ಕೂಡ. ಒಟ್ಟಾರೆ ನಿನ್ನೆ ಸಂಜೆಯಿಂದ ಏನು ಗಂಭೀರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಕುರಿಗಾಯಿಗಳು ಸಿಲುಕಿಕೊಂಡಿದ್ರು. ಅವರನ್ನ ಸುರಕ್ಷಿತವಾಗಿ ನಾವು ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಏನು ಸುರಕ್ಷಿತವಾಗಿ ಅವರನ್ನ ಕರೆತರುವಂತ ಕೆಲಸವನ್ನ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬೆಣ್ಣೆಹಳ್ಳ ತುಂಬಿ ಹರಿತಾ ಇರೋದ್ರಿಂದಾಗಿ ಅವಾಂತರಗಳ ಸರಮಾಲೆ ಒಂದೆರಡಲ್ಲ. ಕುರಿಗಾಹಿಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ತಾಲೂಕು ಆಡಳಿತ ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಅಲ್ಲಲ್ಲಿ ಸಿಲುಕಾಕಿಕೊಂಡವರನ್ನ ರಕ್ಷಿಸಿದ್ದಾರೆ. ಕುರಿಗಾಯಿಗಳು ಬಹುಶಃ ನಿನ್ನೆ ಹೋಗಿದ್ರು ಅಂತ ಅನ್ಸುತ್ತೆ. ಇಷ್ಟು ಮಳೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಅವರು ಅಲ್ಲೇ ಇದ್ರು. ಮಳೆ ವಿಪರೀತವಾಗಿ ಏರ್ತಾ ಹೋಯ್ತು. 300 ಕುರಿಗಳನ್ನ ಕರ್ಕೊಂಡು ಹೋಗಿದ್ರು. ಮಳೆಯಿಂದಾಗಿ ಅವರಿಗೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಹೇಳಿದ್ವಿ ಇಲ್ಲಿ ಇಂಥ ಸ್ಥಳದಲ್ಲಿ ಹಿಂಗಾಗಿದೆ ಅಂತ. ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಬೋಟ್ ತರಿಸಿ ಅವರನ್ನ ಈಗ ರೆಸ್ಕ್ಯೂ ಮಾಡಿದ್ದಾರೆ. ನಾಲ್ಕು ಮಂದಿ ಸಾಕ್ರಿ, ಇಷ್ಟು ಹೋಗ್ಬರ್ರಿ. ಅವ್ರಕ್ಕಿಂತ ನೀವು ಕಂತ್ರಿ ಎಲ್ಲಾರು.